ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬಂದ್ಗೆ ಸಿಗಲ್ಲ ಬೆಂಬಲ, ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗುವಂತ ಸಾಧ್ಯತೆ ಇದೆ. ರಾಮನಗರದಲ್ಲಿ ಪ್ರತಿಭಟನೆಗೆ ಮುಂದಾದ ಸಂಘಟನೆಗಳು. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ರಾಮನಗರದ ಹೆಸರು ಬೆಂಗಳೂರು ದಕ್ಷಿಣ ಅಂತ ಬದಲಾಗಿದೆ. ಹಾಗಾಗಿ ರಾಮನಗರದಲ್ಲಿ ಪ್ರತಿಭಟನೆಗೆ ಸಂಘಟನೆಗಳು ಮುಂದಾಗಿವೆ. ಆದ್ರೆ ಬಾಹ್ಯ ಬೆಂಬಲ ಎಲ್ಲಾ ಸಂಘಟನೆಗಳಿಂದ ಸಿಗ್ತಾ ಇಲ್ಲ. ರೈತ ಸಂಘ, ಕರುನಾಡು ಸೇನೆ ಸಂಘಟನೆಯಿಂದ ಪ್ರತಿಭಟನೆ. ಎಂದಿನಂತೆ ಇಲ್ಲೂ ಕೂಡ ಬಸ್ಗಳ ಸಂಚಾರ ಇದೆ, ಶಾಲೆಗಳು ಓಪನ್ ಆಗಿವೆ, ವ್ಯಾಪಾರ ವಹಿವಾಟುಗಳು ಕೂಡ ಎಂದಿನಂತೆಯೇ ನಡೀತಾ ಇದೆ. ಹೀಗಾಗಿ ರಾಮನಗರದಲ್ಲೂ ಕೂಡ ಯಾವುದೇ ಬೆಂಬಲ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ನೈತಿಕ ಬೆಂಬಲ ಅಷ್ಟೇ, ನಮ್ದು ಬೆಂಬಲ ಇದೆ ಅಂತ ಅಷ್ಟೇ ಬಿಟ್ರೆ ಯಾರು ಬಂದ್ಗೆ ರಿಯಾಕ್ಟ್ ಮಾಡ್ತಿಲ್ಲ. ನಾವು ಬಂದ್ ಮಾಡ್ತೀವಿ ಅಂತ ಯಾರು ಹೇಳಲ್ಲ. ಬಂದ್ ಮಾಡಿಸುವಂತೆನೂ ಇಲ್ಲ ಇಲ್ಲಿ ಫೋರ್ಸ್ಫುಲಿ. ಹೀಗಾಗಿ ಎಂದಿನಂತೆ ಜನರು ಓಡಾಡ್ತಿದ್ದಾರೆ, ವೆಹಿಕಲ್ಸ್ ಓಡಾಡ್ತಿವೆ, ಶಾಲೆಗಳು ಓಪನ್ ಇದೆ, ಸಾರಿಗೆ ಸಂಚಾರವೂ ಕೂಡ ಯಾವುದೇ ವ್ಯತ್ಯಯ ಇಲ್ಲದೆ ನಡೀತಾ ಇದೆ. ಹೀಗಾಗಿ ರಾಮನಗರದಲ್ಲೂ ಕೂಡ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಅಥವಾ ಬಂದ್ಗೆ ಅಷ್ಟಾಗಿ ಬೆಂಬಲ ಸಿಗ್ತಾ ಇಲ್ಲ. ಎಂದಿನಂತೆಯೇ ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಅಥವಾ ಕರ್ನಾಟಕ ಬಂದ್ಗೆ ಬೆಂಬಲ ಏನು ಸಿಗ್ತಾ ಇಲ್ಲ. ಈಗಾಗಲೇ ಬೆಂಗಳೂರಲ್ಲೇ ನಾವು ಗಮನಿಸ್ತಾ ಇದ್ವಿ, ಬೆಂಗಳೂರಿನವರಿಗೆ ಕುಡಿಯೋ ನೀರಿನ ಆಧಾರನೇ ಕಾವೇರಿ. ಹಂಗಿದ್ರೂ ಕೂಡ ಇಲ್ಲೇ ಪ್ರತಿಭಟನೆಗೆ ಅಥವಾ ಬಂದ್ಗೆ ಯಾವುದೇ ಬೆಂಬಲ ಸಿಗ್ತಾ ಇಲ್ಲ. ಅಂತಂದರೆ ಉಳಿದಂಥ ಜಿಲ್ಲೆಯಲ್ಲಿ ಬೆಂಗಳೂರು ದಕ್ಷಿಣದಲ್ಲೂ ಕೂಡ ನೋಡ್ತಾ ಇದ್ದೀವಿ, ಪ್ರತಿನಿತ್ಯ ಎಂದಿನಂತೆ ಯಾವ ರೀತಿಯಾಗಿ ಸಂಚಾರ ಇರುತ್ತೋ ಅದೇ ಸಂಚಾರ. KSRTC ಇರ್ಬೋದು, ಪ್ರೈವೇಟ್ ಬಸ್ಗಳಂತೂ ಬಿಡಿ, ಯಾವುದಕ್ಕೂ ಯಾವ ಪ್ರತಿಭಟನೆಗೂ ಏನು ಅವರು ಬೆಂಬಲ ಕೊಡಲ್ಲ. ಬಟ್ KSRTC ಬಸ್ಗಳ ಓಡಾಟ ಇರ್ಬೋದು, ರೈಲ್ವೆ ಸಂಚಾರ ಇರ್ಬೋದು, ಜನರು ಯಥಾಸ್ಥಿತಿಯಲ್ಲಿ ಆಫೀಸ್ಗೆ ಹೋಗ್ತಿದ್ದಾರೆ, ಬರ್ತಿದ್ದಾರೆ. ಇನ್ನು ಶಾಲಾ ಕಾಲೇಜುಗಳು ಕೂಡ ಓಪನ್ ಇವೆ. ಇನ್ನು ಅಂಗಡಿ ಮುಂಗಟ್ಟುಗಳು ಇನ್ನೇನು 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಓಪನ್ ಆಗ್ತವೆ. ಹಾಗಾಗಿ ಬೆಂಬಲ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅರಕೇಶ್. ರಾಮನಗರದಲ್ಲೂ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ. ಹೇಗಿದೆ ಪರಿಸ್ಥಿತಿ? ಏನಾದರೂ ಕೆಲ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡಬೇಕು ಅಂತ ತಯಾರಿ ಮಾಡ್ಕೊಳ್ತಿದ್ದಾರೆ, ಹೆಂಗೆ ಅಂತ? ಸೌಖ್ಯ, ಖಂಡಿತವಾಗ್ಲೂ ಕೂಡ ಬೆಂಗಳೂರು ಕೂಗಾಳ್ತಿರುವ ರೇಷ್ಮೆ ರಾಮನಗರ ಜಿಲ್ಲೆ ಕೂಡ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಇನ್ನು CWRC ಆದೇಶದ ಹಿನ್ನೆಲೆಯಲ್ಲಿ ಈಗಾಗಲೇ ಕನ್ನಡಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಬಂಧನ ಕರೆಯನ್ನು ಕೂಡ ಕೊಟ್ಟಿದ್ವು. ಈ ಹಿನ್ನೆಲೆಯಲ್ಲಿ ಇವತ್ತು ರೇಷ್ಮೆ ರಾಮನಗರ ಜಿಲ್ಲೆ ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರುವುದು. ಎಂದಿನಂತೆ ಅಂಗಡಿ ವಹಿವಾಟುಗಳು ಹಾಗೂ ವ್ಯಾಪಾರಸ್ಥರು ಕೂಡ ತಮ್ಮ ದೈನಂದಿನ ಏನು ಕೆಲಸಗಳಿಂದ ತೊಡಗಿಕೊಂಡಿರುವುದು. ಈಗಾಗಲೇ ಶಾಲಾ ಕಾಲೇಜು ಕೂಡ ರಜೆಯನ್ನು ಕೂಡ ಘೋಷಣೆ ಮಾಡಿಲ್ಲ. ಅವರು ಕೂಡ ವಿದ್ಯಾರ್ಥಿಗಳಿರ್ಬೋದು ಅಥವಾ ಕೆಲಸಗಳಿರುವಂಥದ್ದು ಕೂಡ ಬೆಳಗಿನ ಕೂಡ ತಮ್ಮ ಕೆಲಸಕ್ಕೆ ತೊಡಗಿರುವಂಥದ್ದು. ಇಲ್ಲಿ ರಾಮನಗರ ಜಿಲ್ಲೆ ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರುವುದು. ಬೆಳಗ್ಗೆ ಸುಮಾರು 9 ಗಂಟೆ ನಂತರ ಕೆಲವೊಂದು ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅರಕೇಶ್ ಡೀಟೇಲ್ಸ್ಗೆ.